ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಾ ಇದ್ದೀನಿ. ಈ ಗಿಲ್ಟ್ ನಾವು ಇಟ್ಕೋಬಾರ್ದು ಅನ್ನೋದು ನಾನು ಅರಿತುಕೊಂಡಿರೋದು. ಈ ಗಿಲ್ಟ್ ನನಗೆ ಇರಲಿಲ್ವಾ ಅಂದರೆ ಇತ್ತು. ಅದನ್ನು ಸಮಾಜ ಈ ಗಿಲ್ಟನ್ನು ನನ್ನಲ್ಲಿ ತುಂಬ್ತಾ ಅನ್ನೋದು ನಂಗೆ ಗೊತ್ತಿಲ್ಲ. ನನಗೆ ಎರಡೂ ಇರಬಹುದು, ನಿಮಗೂ ಬರಬಹುದು, ಸಮಾಜದಿಂದನೂ. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ. ನಮ್ಮಮ್ಮ ನಾನು ಆಚೆ ಹೊರಡುವಾಗ ಹೇಳೋರು, ಪಾಲಿಟಿಕ್ಸ್ ಅವ್ರಿಗೆ ಇಷ್ಟ ಆಗಲ್ಲ. ನಮ್ಮಮ್ಮಂಗೆ ನಾನು ಆ್ಯಕ್ಟ್ ಮಾಡೋದು ಅಂದರೆ ಅವ್ರಿಗಿಷ್ಟ, ಪಾಲಿಟಿಕ್ಸ್ ಇಷ್ಟ ಆಗಲ್ಲ. ಬ್ಯಾಗ್ ಹಾಕ್ಕೊಂಡು ಹೊರಟ್ರೆ, ಬಿಡಮ್ಮ, ನರೇಂದ್ರ ಮೋದಿ ಬಿಟ್ಟರೆ ನೀನೊಬ್ಬಳೇ ಈ ಸಮಾಜನ ಸರಿ ಮಾಡೋಳು ಅಂತ ಅನ್ನೋರು. ಇಮಿಡಿಯೇಟಾಗಿ ಬ್ಯಾಗ್ ಇಟ್ಬಿಟ್ಟು ಮನೆ ಒಳಗಡೆ ಬರಬೇಕು ಅಂತ ಅನ್ಸತ್ತೋ ಇಲ್ವೋ ನಿಮಗೆ? ಕರೆಕ್ಟಾಗಿ ನಾನು ಹೊರಡುವಾಗ ಹೇಳೋರು ಅದನ್ನು. ಬಿಡಮ್ಮ, ಪ್ರೈಮ್ ಮಿನಿಸ್ಟ್ರು ಮೋದಿ ಬಿಟ್ಟರೆ ನೀನೇ ಕಣಮ್ಮ ಎಲ್ಲ ಹೆಣ್ಮಕ್ಳನ್ನು ಸುಧಾರಿಸೋಳು ಅಂತನೋ. ಸೊ ಈಗ ನಕ್ಕೊಂಡು ಹೇಳ್ತಾ ಇದ್ದೀನಿ, ಅವಾಗ ಹಿಂಸೆ ಆಗೋದು. ಸೊ ಈ ಗಿಲ್ಟನ್ನು ಯಾರು ತುಂಬ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾರು ತುಂಬ್ರೇ ಇರ್ಬೋದು. ಇದು ಗಿಲ್ಟ್ ಯಾಕೆ ಆಗಬೇಕು? ನಕ್ಬಿಟ್ಟು ಹೋಗ್ಬೋದಲ್ಲ. ಆದರೆ ಅವ್ರ ಉದ್ದೇಶ ಗಿಲ್ಟ್ ತುಂಬೋದಲ್ಲ. ಅರ್ಥ ಆಯ್ತಾ? ಪ್ರಯಾರಿಟೈಸ್ ಮಾಡ್ಕೊ ಅಂತ ಅವಳ ಭಾಷೆಯಲ್ಲಿ ತಾಯಿ ಹೇಳ್ತಾ ಇದ್ದಾಳೆ.